हरिः ओम्। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि तपस्वाध्यायशुश्रूषा कृष्णपूजारतं मुनिं विश्वेशमिष्टतं वन्दे परिव्राट् चक्रवर्तिनम्। ವಸುದೇವನು ಕಂಸನಿಗೆ ಸಾಂತ್ವನದ ಮಾತುಗಳನ್ನು ಇನ್ನೂ ಹೇಳ್ತಾ ಇದ್ದಾನೆ. ಏನು ಆದರೂ ಕೂಡ ಅವನು ಕರಗದೇ ಇದ್ದಾಗ, ಅವನು ಕನಿಕರವನ್ನು ತೋರಿಸದೇ ಇದ್ದಾಗ ತಾನೇ ಒಂದು ಉಪಾಯವನ್ನ ಮಾಡ್ತಾನೆ. ಏನು ಅಂದರೆ, ಈಗ ಇವಳನ್ನು ಉಳಿಸ್ಕೊಳ್ಬೇಕು, ಅದು ಬಹಳ ಮುಖ್ಯವಾದಂತಹ ಕೆಲಸ. ಅದಕ್ಕೆ ಯಾವ ಮಕ್ಕಳು ಹುಡ್ತಾರೋ ಆ ಮಕ್ಕಳನ್ನು ಇವನಿಗೆ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಈಗ ಸದ್ಯಕ್ಕೆ ಸಮಾಧಾನ ಪಡಿಸಿ ನಾನು ದೇವಕಿಯನ್ನು ಬಿಡಿಸ್ಕೊಳ್ಬೇಕು. ಅಲ್ಲ, ಇದೇನಿದು ಹುಚ್ಚು? ಮಕ್ಕಳನ್ನ ಕೊಂದು ಹೆಂಡತಿಯನ್ನು ಉಳಿಸ್ಕೊಳ್ಳೋದ? ಯೋಚನೆ ಏನು ಅಂದ್ರೆ, ಮಕ್ಕಳು ಯಾವಾಗ ಹುಡ್ತಾರೋ ಏನೋ. ಶರೀರವಾಣಿ ಹೇಳಿದೆ ಹೌದು, ಮಕ್ಕಳು 8ನೇ ಗರ್ಭದಿಂದ ಅಂತ ಹೇಳಿದೆ ಹೌದು. ಅದೇ ಮಕ್ಕಳು ಯಾವಾಗ ಹುಡ್ತಾರೋ ಏನೋ. ಅಷ್ಟರೊಳಗಡೆ ಕಂಸನು ಸತ್ತು ಹೋಗ್ಬೋದು. ಈ ಕಾರಣದಿಂದಾಗಿ ನಾನು ಮಕ್ಕಳನ್ನ ಅವನಿಗೆ ಕೊಡ್ತೇನೆ ಅನ್ನುವಂತಹ ಮಾತನ್ನ ಹೇಳಿ ಉಳಿಸ್ಕೊಳ್ತೇನೆ ಅಂತ ಇಷ್ಟು ಹೇಳಿದ್ದಾನೆ. ಅದನ್ನೇ ಮುಂದೆ ಹೇಳ್ತಾ ಇದ್ದಾರೆ. ಏವಂ ವಿಮೃಶ್ಯತಂ ಪಾಪಂ ಅಥವಾ ಇದು ಆಯ್ತು ಅನ್ಸುತ್ತೆ, ಈ ಶ್ಲೋಕವೂ ಆಗಿದೆ. ಪ್ರಸನ್ನವದನಾಂಭೋಜೋ ಪ್ರಸನ್ನವದನಾಂಭೋಜೋ ವೃಶಂಸಂ ನಿರಪತ್ರಪಂ ನೃಶಂಸಂ ನಿರಪತ್ರಪಂ ಮನಸಾದೂಯಮಾನೇನ ಮನಸಾ ದೂಯಮಾನೇನ ಪ್ರಹಸನ್ ಇದಮಬ್ರವೀತ್. ಪ್ರಹಸನ್ ಇದಮಬ್ರವೀತ್. ಇಲ್ಲಿ 2 ಪಾಠಗಳಿದೆ. ಪ್ರಸನ್ನ ವದನಾಂಭೋಜ ಅನ್ನೋದು ಪಾಠ, ಅಥವಾ ಪ್ರತ್ಯಗ್ರ ವದನಾಂಭೋಜ ಅನ್ನುವಂತಹ ಪಾಠವೂ ಇದೆ. ವಿಜಯಧ್ವಜ ತೀರ್ಥರು ಪ್ರತ್ಯಗ್ರ ವದನಾಂಭೋಜ ಅನ್ನೋ ಪಾಠವನ್ನಿಟ್ಟುಕೊಂಡು ವ್ಯಾಖ್ಯಾನವನ್ನು ಬರೀತಾ ಇದ್ದಾರೆ. ಸತ್ಯಧರ್ಮ ತೀರ್ಥರು ಪ್ರಸನ್ನ ವದನಾಂಭೋಜ ಅನ್ನುವಂತಹ ಪಾಠವನ್ನಿಟ್ಟುಕೊಂಡು ವ್ಯಾಖ್ಯಾನವನ್ನು ಬರೀತಾ ಇದ್ದಾರೆ. ಪ್ರತ್ಯಗ್ರ ವದನಾಂಭೋಜ ಅಂದರೆ ಆಗತಾನೆ ಅರಳಿರತಕ್ಕಂಥ ಕಮಲ, ಅಂತಹ ಕಮಲದಂತೆ ಮುಖವುಳ್ಳವನಾದಂತಹ ವಸುದೇವನು ನೃಶಂಸಂ ನಿರಪತ್ರಪಂ. ನೃಶಂಸಂ ಅಂದರೆ ಮಕ್ಕಳನ್ನೂ ನೋಡದೆ, ಹೆಣ್ಣುಗಳು ಅಂತಲೂ ನೋಡದೆ, ಹೆಣ್ಣುಮಗಳು ಅಂತಲೂ ನೋಡದೆ, ಸಣ್ಣ ಕೂಸುಗಳು ಅಂತಲೂ ನೋಡದೆ, ಎಲ್ಲರನ್ನೂ ಕೂಡ ಸಂಹಾರ ಮಾಡತಕ್ಕಂಥವನು, ಕೊಲೆಗಡುಕ ಅಂತ ಅರ್ಥ. ನೃಶಂಸಂ ಅಂದರೆ ಕೊಲೆಗಡುಕ. ನಿರಪತ್ರಪಂ, ಕೊಲೆಗಡುಕನಾದರೂ ಏನೋ ಜೀವನ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾ ಇದ್ದೀನಿ, ವಾಸ್ತವಿಕವಾಗಿ ನನಗಿಷ್ಟ ಇಲ್ಲ ಅಂತ ಒಂಚೂರಾರು ಸಂಕೋಚ ಬೇಕಲ್ಲ, ಅದೂ ಇಲ್ಲ. ನಿರಪತ್ರಪಂ, ನಾಚಿಕೆ ಅನ್ನುವಂಥದ್ದು ಇಲ್ಲ. ಅಂಥ ವ್ಯಕ್ತಿ ಕಂಸನಾಗಿದ್ದಾನೆ. ಅಂತಹ ಕಂಸನನ್ನ ಕುರಿತು ಮನಸಾದೂಯಮಾನೇನ, ಒಳಗಡೆ ತುಂಬ ದುಃಖ ಆಗ್ತಾ ಇದೆ. ಮಕ್ಕಳನ್ನ ಇವನಿಗೋಸ್ಕರ ಕೊಡಬೇಕಲ್ಲ, ಅಷ್ಟು ಜನ ಮಕ್ಕಳನ್ನ ಅಂತ ಒಳಗಡೆ ದುಃಖ. ಆದರೆ ಹೊರಗಡೆ ಮಾತ್ರ ಅವನಿಗೆ ಗೊತ್ತಾಗಬಾರ್ದಲ್ಲ, ಇವನು ದುಃಖ ಪಡ್ತಿದ್ದಾನೆ ಅಂದರೆ ಇನ್ನೇನು ಯೋಚನೆ ಮಾಡಬಹುದು, ಇವನು ಕೊಡದೇನೆ ಇರಬಹುದು ಅಂತ ಹೇಳಿ ಮತ್ತೆ ದೇವಕಿಗೆ ತೊಂದರೆ ಕೊಡಬಹುದು. ಒಳಗಡೆ ಮನಸ್ಸಲ್ಲಿ ದುಃಖವನ್ನು ತುಂಬಿಕೊಂಡಿದ್ದರೂ ಪ್ರಹಸನ್ ಇದಮಬ್ರವೀತ್, ಬಹಳ ನಗ್ತಾ ನಗ್ತಾ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅದರಿಂದ ಹೊರಗಡೆ ಮೊದಲೇನು ಪ್ರತ್ಯಗ್ರ ವದನಾಂಭೋಜ
ಆಗ್ತಾನೆ ಅರಳಿದ ಕಮಲದಂತೆ ಇರತಕ್ಕಂಥ ಮುಖ ಅಂತ ಏನು ಹೇಳಿದ್ರು ಅದು ಸುಮ್ಮನೆ ತೋರಿಕೆಗೆ ಆ ಮುಖವನ್ನು ಹಂಗೆ ಮಾಡಿದ್ದಾನೆ, ಹಾಗೆ ನಗ್ತಾ ಇದ್ದಾನೆ. ವಾಸ್ತವಿಕವಾಗಿ ಒಳಗಡೆ ಮನಸ್ಸಿನಲ್ಲಿ ತುಂಬ ದುಃಖವನ್ನು ಪಡ್ತಾ ಕಂಸನನ್ನ ಕುರಿತು ಹೇಳ್ತಾ ಇದ್ದಾನೆ. ವಸುದೇವ ಉವಾಚ ವಸುದೇವ ಉವಾಚ ನ ಹ್ಯಸ್ಯಾಸ್ತೆ ಭಯಂ ಸೌಮ್ಯ ನ ಹ್ಯಸ್ಯಾಸ್ತೆ ಭಯಂ ಸೌಮ್ಯ ಯದ್ವೈ ತ್ವಾಹ ಶರೀರವಾಕ್ ಯದ್ವೈ ತ್ವಾಹ ಶರೀರವಾಕ್ ಪುತ್ರಾನ್ ಸಮರ್ಪಯಿಷ್ಯೇ ಸ್ಯಾಹ ಪುತ್ರಾನ್ ಸಮರ್ಪಯಿಷ್ಯೇಸ್ಯ ಇಷ್ಯೇಸ್ಯ ಯತಸ್ತೆ ಭಯಮುತ್ಥಿತಂ. ಯತಸ್ತೆ ಭಯಮುತ್ಥಿತಂ. ಸೌಮ್ಯ ಅಂತ ಅವನನ್ನ ಸಂಬೋಧನೆ ಮಾಡ್ತಾ ಇದ್ದಾನೆ. ತುಂಬ ಸೌಮ್ಯ ಸ್ವಭಾವದವನೇ ಅಂತ ಅವನನ್ನ ಹಿಂದೆ ಹೇಳಿದ್ದಾರೆ. ಅಂದ್ರೆ ನೃಶಂಸಂ ನಿರಪತ್ರಪಂ, ಕೊಲೆಗಡುಕ, ಮಾಡಿದ ಕ್ರಿಯೆಯ ಬಗ್ಗೆ ಒಂಚೂರು ನಾಚಿಕೆ ಇಲ್ಲದೆ ಇರುವವನು ಅಂತೆಲ್ಲ ಹೇಳಿದರೂ ಕೂಡ ಮತ್ತೆ ಸೌಮ್ಯ ಅಂತ ಅವನಿಗೆ ಸಂಬೋಧನೆಯನ್ನ ಮಾಡಿ ಹೇಳ್ತಾ ಇದ್ದಾನೆ. ಏನಂತ? ಯತ್ ವೈ ತ್ವಾ ಆಹ ಅಶರೀರವಾಕ್. ಅಶರೀರವಾಕ್, ಅಶರೀರವಾಣಿಯು ನಿನಗೇನೋ ಹೇಳಿತ್ತಲ್ಲ, ಇವಳ 8ನೇ ಗರ್ಭದಿಂದ ನಿನಗೆ ಮರಣ ಇದೆ ಅಂತೇನು ಹೇಳಿತ್ತು, ಆ ವಿಷಯಕ್ಕೆ ನೀನು ಭಯಪಡಬೇಡ. ಅಸ್ಯಾಹ ತೇ ನ ಭಯಂ, ಇವಳಿಂದ ನಿನಗೆ ಯಾವುದೇ ವಿಧವಾಗಿರತಕ್ಕಂತಹ ಭಯ ಬೇಡ. ಯಾಕೆಂದ್ರೆ ಪುತ್ರಾನ್ ಸಮರ್ಪಯಿಷ್ಯೇ ಅಸ್ಯಾಹ, ಇವಳ ಯಾವ ಯಾವ ಮಕ್ಕಳು ಹುಟ್ಟುತ್ತಾವೋ ಆ ಎಲ್ಲ ಮಕ್ಕಳನ್ನು ಕೂಡ ನಾನು ನಿನಗೆ ತಂದು ಕೊಡ್ತೇನೆ. ಯತಸ್ತೆ ಭಯಮುತ್ಥಿತಂ, ಯಾವ ಮಕ್ಕಳಿಂದ ನಿನಗೆ ಭಯ ಅನ್ನುವಂಥದ್ದಿದೆಯೋ ಆ ಎಲ್ಲ ಮಕ್ಕಳನ್ನು ಕೂಡ ನಿನಗೆ ತಂದು ಕೊಡ್ತೇನೆ. ಅಲ್ಲ, ಅಶರೀರವಾಣಿ ಹೇಳಿದೆ ಏನಂತ? ನಿನ್ನ ಇವಳ 8ನೇ ಗರ್ಭದಿಂದ ಮರಣ ಅಂತ ಹೇಳಿದೆ. 8ನೇ ಗರ್ಭದಿಂದ ಮರಣ ಅಂತಂದಾಗ ಅವನು ಹೆದರ್ಬೇಕು ಯಾವುದಕ್ಕೆ? 8ನೇ ಗರ್ಭಕ್ಕೆ ಹೆದರ್ಬೇಕು. ಅಥವಾ ವಸುದೇವ ತೆಗೆದುಕೊಂಡು ಹೋಗೋದಾದರೆ ಯಾರನ್ನು ತೆಗೆದುಕೊಂಡು ಹೋಗಿ ಕೊಡಬೇಕು? 8ನೇ ಗರ್ಭದ ಮಗು ಯಾವುದು ಹುಟ್ಟುತ್ತೋ ಆ ಮಗುವನ್ನು ತೆಗೆದುಕೊಂಡು ಹೋಗ್ಬೇಕು. ಉಳಿದ ಎಲ್ಲ ಮಕ್ಕಳನ್ನು ಕೊಡ್ತೇನೆ ಅಂತ ಇವನಾದರೂ ಯಾಕೆ ಚಿಂತೆ ಮಾಡ್ತಾ ಇದ್ದಾನೆ? ಅಥವಾ ಆ ಎಲ್ಲ ಮಕ್ಕಳನ್ನು ಕಂಸನಾದರೂ ಯಾಕೆ ಕೊಲ್ತಾ ಇದ್ದಾನೆ? ಯಾವಾಗ ಸ್ಪಷ್ಟವಾಗಿ ಅಶರೀರವಾಣಿ ಹೇಳಿದೆ, ಅಸ್ಯ ಅಸ್ತು ಅಷ್ಟಮೋ ಗರ್ಭ, ಇವಳಲ್ಲಿ 8ನೇ ಗರ್ಭ ಯಾವುದಿದೆಯೋ ಅದರಿಂದಲೇ ನಿನಗೆ ಸಾವು ಅಂತ ಅದು ಹೇಳಿದೆ ಅಂತಂದ ಮೇಲೆ ಆ 8ನೇ ಗರ್ಭದಲ್ಲಿರುವ ಮಗುವನ್ನು ಇವನು ತೋಡ್ಕೊಂಡು ಕೊಡೋದು, ಆ ಮಗುವನ್ನು ಅವನು ಕೊಲ್ಲೋದು ಇದು ಯೋಗ್ಯ. ಅದನ್ನು ಬಿಟ್ಬಿಟ್ಟು ಪಾಪ ಉಳಿದ 1, 2, 3 ಎಲ್ಲ ಮಕ್ಕಳನ್ನು ತಗೊಂಡು ಹೋಗಿ ಕೊಡ್ತೀನಿ ಅಂತ ಅವನು ಹೇಳ್ತಾನೆ, ಮುಂದೆ ಇವನ್ನೆಲ್ಲರನ್ನು ಕೊಲ್ತಾನೆ. ಏನಿದೆ ಅರ್ಥ? ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತಂದ್ರೆ ಕಂಸನಿಗೆ ಒಂದು ಭಯ. ದೇವತೆಗಳು ಏನ್ ಬೇಕಿದ್ರು ಆಟ ಆಡ್ತಾರೆ. 8ನೇ ಗರ್ಭದಿಂದ ಮರಣ ಅಂತ ಹೇಳಿದ್ರಲ್ವಾ, ಆ 8 ಅನ್ನೋ ಲೆಕ್ಕ ಎಣಿಸಿದಾಗ ಆ 8ರಿಂದ ಮೊದಲನೇದ್ದು 8 ಆಗ್ಬೋದು. 8ನೇದ್ದನ್ನ 1 ಅಂತ ಇಟ್ಕೊಂಡು ಹೀಗೆ ಉಲ್ಟ ಲೆಕ್ಕ ಹಾಕೊಂಡು ಬಂದಾಗ 1, 2, 3 ಅಂತಂದಾಗ ಮೊದಲನೇದ್ದು ಆಗ್ಬೋದು. ಅಥವಾ ಈ ಕಡೆ 7ನೇದ್ರಿಂದ ಆರಂಭ ಮಾಡಿಕೊಂಡು 1, 2 ಅಂತ ಹಿಂಗೆ ರೌಂಡ್ ಆಗಿ ಲೆಕ್ಕ ಹಾಕೊಂಡು ಬಂದಾಗ 2ನೇದ್ದು 8 ಆಗ್ಬೋದು, 3ನೇದ್ದು 8 ಆಗ್ಬೋದು. ನಾವು ಹಿಂಗೆ ಲೆಕ್ಕ ಹಾಕ್ಕೊಂಡ್ವಿ. ಯಾವುದೋ ಒಂದು ಸಂದರ್ಭದಲ್ಲಿ ನಾರದರು ಹೇಳ್ತಾರೆ ಜರಾಸಂಧನಿಗೆ, ಇಲ್ಲಿಂದ ಮಥುರಾ ಪಟ್ಟಣ ಎಷ್ಟು ದೂರದಲ್ಲಿದೆ? ಹೇಳಿದ್ರು 100 ಯೋಜನೆ. 100 ಯೋಜನೆ ಅಂದ್ರೆ ಎಲ್ಲರೂ ಏನು ಅನ್ಕೋತಾರೆ? 100 ಯೋಜನೆ ಅಂತಲೇ ಅನ್ಕೋತಾರೆ. 100 ಯೋಜನೆ ಅಂತ 100 ಯೋಜನೆ ಅಷ್ಟೆ. ಆದರೆ ವಾಸ್ತವಿಕ ಮಥುರಾ ಪಟ್ಟಣ ಇದ್ದದ್ದೆಷ್ಟು? 101 ಯೋಜನೆ. ಅವರು 100 ಯೋಜನೆ ಅಂತ ಪಾಪ ಅವನು ಬಿಸಾಡದ. ಮಥುರಾ ಇನ್ನೂ 1 ಯೋಜನೆ ಇರಬೇಕಾದ್ರೆ ಜರಾಸಂಧನ ಗದೆ ಬಿದ್ದು ಹೋಗ್ಬಿಡ್ತು.
ನಾರದರು ನಾರದರನ್ನು ಕೇಳಿದ ಜರಾಸಂಧ, ಏನ್ ನಾರದರೆ ಏಕೆ ನೀವು ದೊಡ್ಡ ಮುನಿಗಳು, ನೀವು ಸುಳ್ಳು ಹೇಳಲ್ಲ ಅಂತ ನಾನು ನಿಮ್ಮನ್ನು ಕೇಳಿದ್ರೆ ನೀವು ನೋಡಿದ್ರೆ ಸುಳ್ಳು ಹೇಳಿದ್ರಲ್ಲ. ನಾರದರಂದ್ರು, ನಾನು ಸುಳ್ಳು ಹೇಳಿಲ್ವಲ್ಲ, ನೀನ್ ತಪ್ಪಾಗಿ ಅರ್ಥ ಮಾಡಿಕೊಂಡೆ ಇಷ್ಟು. ನಾನು 100 ಯೋಜನೆ ಅಂತ ಹೇಳಿದ್ದು ಯಾವ ಅರ್ಥದಲ್ಲಿ? 1+100 ಯೋಜನೆ ಅಂತ ನಾನು ಹೇಳಿದ್ದು. ನೀನ್ ಅರ್ಥ ಏನ್ ಮಾಡ್ಕೊಂಡಿ? 1 × 100 ಯೋಜನೆ ಅಂತ ನೀನ್ ಅರ್ಥ ಮಾಡ್ಕೊಂಡೆ, ನಾನೇನ್ ಮಾಡ್ಲಿ? ಹಂಗೆ ದೇವತೆಗಳು ಯಾವ ಸಂದರ್ಭದಲ್ಲಿ ಯಾವ ಅಭಿಪ್ರಾಯದಿಂದ ಏನ್ ಮಾತಾಡ್ತಾರೆ ಅಂತ ಗೊತ್ತಾಗಲ್ಲ. ಆದ್ರಿಂದ ಅನ್ನುವ ಗಾಬರಿ ಕಂಸನಿಗೆ ಇತ್ತು. ಆ ಕಾರಣದಿಂದಾಗಿ ಇದನ್ನೇ ಸತ್ಯಸರ್ವರು ಅಷ್ಟಮತ್ವಂ ಪ್ರಾತಿಸ್ವಿಕಂ ಸಂಭವತ್ ಏಕತ್ರ ಪರ್ಯಾಪ್ತಂ ಇತಿ ಹಂತ ಅಸ್ಯಾಹ ಅಷ್ಟಮಃ ಗರ್ಭಃ ಇತ್ಯುಕ್ತಾವಪಿ ಪುತ್ರಾನ್ ಇತ್ಯುಕ್ತಿ. 8ನೇ ಗರ್ಭ ಅಂತ ಹೇಳಿದ್ರು ಕೂಡ ಆ 8 ಯಾವುದದು? ಮೊದಲಿಂದ 8ನೇದ್ದು, ಆಚೆಯಿಂದ 8ನೇದ್ದು, ಅಥವಾ ಮಧ್ಯದಿಂದ ಎಣಿಸ್ಕೊಂಡು ಹೋದ್ರೆ 8ನೇದ್ದು, ಯಾವುದದು ಗೊತ್ತಾಗಲ್ಲ. ಆದ್ರಿಂದಾಗಿ ಅವನು ಕೂಡ ಹಾಗೆ ಅಪೇಕ್ಷೆ ಪಟ್ಟಿದ್ದಾದ್ರಿಂದಾಗಿ ಅಸ್ಯಾಹ ಪುತ್ರಾನ್ ಸಮರ್ಪಯಿಷ್ಯೆ ಅಸ್ಯಾಹ, ಇವಳ ಎಷ್ಟು ಜನ ಮಕ್ಕಳು ಹುಡ್ತಾರೋ ಅಷ್ಟು ಮಕ್ಕಳನ್ನ ನಾನು ಕೊಡ್ತೇನೆ ಅಂತ. ಯತಃ ತೇ ಭಯಮುತ್ಥಿತಂ ಅಂತ ಒಂದು ಶಬ್ದ ಇದೆ. ಈ ತೇ ಅನ್ನೋ ಶಬ್ದಕ್ಕೆ ನಿನಗೆ ಯಾವುದರಿಂದಾಗಿ ಭಯ ಹುಟ್ಟಿದೆಯೋ ಆ ಭಯ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಇವಳ 8 ಮಕ್ಕಳನ್ನು ಕೂಡ ನಿನಗೆ ಕೊಡ್ತೇನೆ ಅಂತ ಹೇಳಿದೆ. ಈ ತೇ ಅನ್ನೋದಕ್ಕೆ ಎರಡು ಅರ್ಥ ಮಾಡ್ಕೊಳ್ಬಹುದು. ತೇ ಅನ್ನೋದನ್ನ 2 ಸಲ ಆವೃತ್ತಿ ಮಾಡಿಕೊಂಡು ತೇ ಅಂದ್ರೆ ತ್ವಯ ಅಂತ ಒಂದು ಅರ್ಥ. ತೇ ಅಂದ್ರೆ ತ್ವಯ. ಇನ್ನೊಂದು ತೇ ಅಂದ್ರೆ ತ್ವಯ, ನಿನ್ನಿಂದ. ತೇ ನಿನ್ನ ಪುತ್ರಾಹ ಮಕ್ಕಳು. ಇಲ್ಲಿ ಅಸ್ಯಾಹ ಅಂತಿದೆ. ಅಸ್ಯಾಹ ಅನ್ನೋ ಶಬ್ದಕ್ಕೆ ಇವಳ ಅಂತ ಸಾಮಾನ್ಯವಾಗಿ ಸಂಸ್ಕೃತ ಭಾಷೆಯ ಅರ್ಥ. ಅಸ್ಯಾಹ ಅಂದ್ರೆ ಇವಳ. ಇನ್ನೊಂದು ಅಸ್ಯಾಹ ಅಂತಂದ್ರೆ ನಿರಸ್ಯಾಹ. ಅಸ್ಯಾಹ ಅನ್ನೋದಕ್ಕೆ ನಿರಸ್ಯಾಹ ಅಂತ ಅರ್ಥ ಇಟ್ಟುಕೊಂಡು ಸಂಹಾರ ಮಾಡಲ್ಪಡಬೇಕು. ಒಂದು ಅರ್ಥ ನಮಗೆ ಗೊತ್ತಾಯ್ತು, ಅಸ್ಯಾಹ ಪುತ್ರಾನ್ ಸಮರ್ಪಯಿಷ್ಯೆ, ಇವಳ ಮಕ್ಕಳನ್ನು ನಿನಗೆ ಕೊಡ್ತೇನೆ. ಯಾಕೆ ಅಂದ್ರೆ ಯತಃ ತೇ ಭಯಮುತ್ಥಿತಂ, ಯಾಕೆಂದ್ರೆ ನಿನಗೆ ಭಯ ಬಂದಿದೆ ಅವರಿಂದ, ಆದ್ರಿಂದ ಇವಳ ಮಕ್ಕಳನ್ನು ನಿನಗೆ ಕೊಡ್ತೇನೆ ಅಂತ. ಹಿಂಗೆ ಒಂದು ಸಾಮಾನ್ಯವಾದ ಒಂದು ಅರ್ಥ ಮುಗಿತು. ಇನ್ನೊಂದು ಅರ್ಥ ಏನ್ ಮಾಡಬೇಕು ಅಂತಂದ್ರೆ ತೇ ಅನ್ನೋದನ್ನ 2 ಸಲ ಆವೃತ್ತಿ ಇಟ್ಟುಕೊಂಡು ತೇ ಅಂದ್ರೆ ನಿನ್ನಿಂದ, ತೇ ಆ ಮಕ್ಕಳು, ನಿನ್ನಿಂದ ಆ ಮಕ್ಕಳು ಅಸ್ಯಾಹ ಕೊಲ್ಲಲ್ಪಡಬೇಕು ಅಂತ ಹೇಗೆ ಇಟ್ಕೊಳ್ಕೊಳ್ಳಿ. ಇನ್ನೊಂದು ಅರ್ಥವೂ ಮಾಡಬಹುದು ಇಲ್ಲಿ. ಏನು ಅಂತಂದ್ರೆ ತೇ ಅಂದ್ರೆ ನಿನ್ನ ಅಂತಲೂ ಅರ್ಥ. ನಿನ್ನ ಮಕ್ಕಳನ್ನ, ನಿನ್ನ ಮಕ್ಕಳು. ತೇ ನಿನ್ನಿಂದ. ಇನ್ನೊಂದ್ಸಲ ಆವೃತ್ತಿ ಇಟ್ಕೊಂಡ್ರೆ ಧರ್ಮರು 2 ಸಲ ಹೇಳಿದ್ದಾರೆ, 3 ಸಲ ಆವೃತ್ತಿ ಇಟ್ಟುಕೊಂಡ್ರೆ ತೇ ನಿನ್ನಿಂದ, ತೇ ಅಂದ್ರೆ ಸಹತೌತೆ ಆ ಮಕ್ಕಳು. ಅವರು ಆ ಮಕ್ಕಳು ಯಾರ ಆ ಮಕ್ಕಳು ಅಂದ್ರೆ ತೇ ನಿನ್ನ ಮಕ್ಕಳೇ ಅವರು. ಇದಿಲ್ಲ ಇಲ್ಲಿ, ಹಂಗೆ ಮಾಡಬಹುದೇನೋ ಅಂತ ನನ್ನ ಯೋಚನೆ. ಎಷ್ಟು ಸರಿ ಹೋಗುತ್ತೋ ಗೊತ್ತಿಲ್ಲ. ಇನ್ನೊಂದ್ಸಲ ಆವೃತ್ತಿ ಇಟ್ಟುಕೊಂಡ್ರೆ ಅವರು ನಿನ್ನ, ತೇ ತವ ತೇ ಅಂತ. ತವ ಮತ್ತು ತೇ ಅನ್ನೋದು ಷಷ್ಠಿ ಭಕ್ತಿಯ 2 ರೂಪ. ನಿನ್ನ ಮಕ್ಕಳು ಅಂತ ಇಟ್ಕೋಬೇಕು. ಯಾಕೆ ಈ ಮಾತನ್ನ ಹೇಳ್ಬೇಕಾಗುತ್ತೆ ಅಂತಂದ್ರೆ ಈ 6 ಜನ ಏನು ಮಕ್ಕಳನ್ನ ಕಂಸ ಕೊಲ್ತಾನಲ್ವಾ, ಈ 6 ಜನ ಮಕ್ಕಳು ಕೂಡ ಅದು ಅವನ ಮಕ್ಕಳೇ ಆಗಿರ್ತಾರೆ.
ಕಂಸನ ಮಕ್ಕಳೇ. ಕಂಸನು ಕಾಲನೇಮಿಯ ಅವತಾರ, ಕಾಲನೇಮಿಯೇ ಕಂಸನಾಗಿ ಹುಟ್ಟಿ ಬಂದದ್ದು. ಈ ಕಾಲನೇಮಿಯ ಅದರ ಬಗ್ಗೆ ಒಂದು ಶಾಪ ಪ್ರಸಂಗ ಇದೆ, ಮುಂದೆ ಬರುತ್ತೆ. ಆದ್ರಿಂದ ಅದೇನಾಗುತ್ತೆ ಅಂತಂದ್ರೆ, ಈ ಕಾಲನೇಮಿಯ ಮಕ್ಕಳು ಅವರು 6 ಜನ ಇರ್ತಾರೆ. ಈ 6 ಜನ ಕಾಲನೇಮಿಯ ಮಕ್ಕಳು ಒಮ್ಮೆ ತೇ ಪ್ರಾಹಸನ್ ದೇವಲಂ ಕಾರ್ಷಹೇತೋ ಅಂತ ತಾತ್ಪರ್ಯ, ಮಹಾಭಾರತ ತಾತ್ಪರ್ಯ. ಅಲ್ಲಿ ಅವರು ದೇವಲ ಅನ್ನೋ ಒಬ್ಬ ಋಷಿ ಪಾಪ ತಪಸ್ಸು ಮಾಡಿ ತುಂಬ ಕೃಶರಾಗಿರ್ತಾರೆ. ಅವರನ್ನ ಇವರು ನೋಡಿ ತಮಾಷೆ ಮಾಡ್ತಾರೆ. ಏನು ಮುನಿಗಳೇ, ಇಷ್ಟು ಸ್ವರ್ಗ ಹೋಗ್ಬಿಟ್ಟಿದ್ದೀರಿ, ಯಾವ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ, ಇಷ್ಟು ಸ್ವರ್ಗ ಹೋಗ್ಬಿಟ್ಟಿದ್ದೀರಲ್ಲ ಅಂತ ತಮಾಷೆ ಮಾಡ್ತಾರೆ. ಆವಾಗ ಆ ದೇವಲ ಋಷಿಗಳಿಗೆ ಕೋಪ ಬಂದು ನಿಮಗೆ ಸಾವು ಬರಲಿ ಅಂತ ಶಾಪ ಕೊಡ್ತಾರೆ. ಇವರೇನ್ ಮಾಡ್ತಾರೆ ಅಂತಂದ್ರೆ, ಆ ಸಾವು ಪರಿಹಾರ ಆಗಬೇಕು ಅಂತ ಹೇಳಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಮುಂದೆ ಅವರೇ ಹಿರಣ್ಯಾಕ್ಷನ ಮಕ್ಕಳಾಗಿ ಹುಟ್ಟುತ್ತಾರೆ. ಹಿರಣ್ಯಾಕ್ಷನ ಮಕ್ಕಳಾಗಿ ಹುಟ್ಟಿದಾಗ ತಮಗೆ ಮರಣ ಬರಬಾರದು ಅಂತ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಅವ್ರಿಗೆ ನೀವಿಗೆ ಸಾವು ಬರಲ್ಲ ಅಂತ ಬ್ರಹ್ಮದೇವರು ವರ ಕೊಡ್ತಾರೆ. ಹಿರಣ್ಯಕಶಿಪುವಿಗೆ ಕೋಪ ಬಂದ್ಬಿಡುತ್ತೆ. ನಾನು ಇಲ್ಲಿ ಇರುವಾಗ, ಇಷ್ಟು ದೊಡ್ಡ ವ್ಯಕ್ತಿ ನಾನಿರುವಾಗ ನನ್ನನ್ನು ಬಿಟ್ಟು ನೀವು ಬ್ರಹ್ಮದೇವರನ್ನು ಕುರಿತು ಹೆಂಗೆ ತಪಸ್ಸು ಮಾಡಿದ್ರಿ ಅಂತ ಅವನು ಶಾಪವನ್ನು ಕೊಡ್ತಾರೆ. ಈ ಕಾರಣದಿಂದಾಗಿ ನಿಮ್ಮನ್ನ ನಿಮ್ಮ ತಂದೆಯೇ ಸಾಯಿಸುವಂತಾಗಲಿ ಅಂತ ಶಾಪ ಬರುತ್ತೆ, ಹಿರಣ್ಯಕಶಿಪುವಿನ ಶಾಪ. ಹಾಗಾಗಿ ಅವನೇ ಮತ್ತೆ ಪುನಃ ಇಲ್ಲಿ ಕಂಸನಾಗಿ ಹುಟ್ಟಿರೋದ್ರಿಂದಾಗಿ, ಅಂದ್ರೆ ಕಾಲನೇಮಿಯೇ ಕಂಸನಾಗಿ ಹುಟ್ಟಿರೋದ್ರಿಂದಾಗಿ, ಇವರು ವಸ್ತುಗತ್ಯ ಕಾಲನೇಮಿಯ ಮಕ್ಕಳು, ಕಾಲನೇಮಿಯೇ ಕಂಸ. ಆದ್ರಿಂದಾಗಿ ತೇ ಪುತ್ರ ಅಂದ್ರೆ ಇವರೆಲ್ಲರೂ ಕೂಡ ನೀನು ಯಾರ್ಯಾರನ್ನ ಸಾಯಿಸ್ತೀಯೋ ಅವರೆಲ್ಲರೂ ಕೂಡ ನಿನ್ನ ಮಕ್ಕಳೇ, ತಗೊಳಪ್ಪ ನಿನ್ನ ಮಕ್ಕಳನ್ನ ನೀನೇ ಕೊಂದ್ಕೋ ಅನ್ನೋ ಅಭಿಪ್ರಾಯವು ಕೂಡ ಇಲ್ಲಿ ಇಟ್ಕೊಳ್ಬಹುದು. ಆ ಅಭಿಪ್ರಾಯದಿಂದ ತೇ ಪುತ್ರಾಹ, ತೇ ನಿನ್ನ ಪುತ್ರಾಹ ಮಕ್ಕಳು, ಅವರನ್ನ ಅಸ್ಯಾಹ ಅಂದ್ರೆ ನೀನೇ ಕೊಲ್ಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಇಲ್ಲಿ ಇಟ್ಕೊಳ್ಬಹುದಾಗಿದೆ. ಅಥವಾ ಹೀಗೆ ಅತಃ ತೇ ಭಯಮುತ್ಥಿತಂ ಅಂತೇನಿದೆ, ಅತಃ ತೇ ಯತಃ ತೇ ಭಯಮುತ್ಥಿತಂ ಅಂತಿದೆ. ನಿನಗೆ ಯಾವುದರಿಂದ ಭಯ ಬಂದಿದೆಯೋ ಅದಕ್ಕೋಸ್ಕರವಾಗಿ ನಿನ್ನ ಮಕ್ಕಳನ್ನ ಕೊಡ್ತೇನೆ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂತಂದ್ರೆ, ಹೀಗೆ ನಾನು ಮಕ್ಕಳನ್ನ ಕೊಡೋದ್ರಿಂದಾಗಿ ತೇ ಭಯಂ ಅನ್ನೋಲ್ಲಿ ಅವಗ್ರಹ ಚಿಹ್ನೆಯನ್ನು ಹಾಕೊಂಡಾಗ ತೇ ಅಭಯಂ ಉತ್ಥಿತ. ತೇ ಅಭಯಂ ಅಂದ್ರೆ ಆ ಮಕ್ಕಳನ್ನು ಕೊಂದು ಬಿಡ್ತೀನಲ್ಲಪ್ಪ, ಇನ್ನು ಮುಂದೆ ನಿನಗೇನು ಇವಳ ಬಗ್ಗೆ ಹೆದರಿಕೆ ಬೇಡ. ಅಭಯಂ ಉತ್ಥಿತಂ, ನಿನಗೆ ಇವಳ ಬಗ್ಗೆ ಭಯ ಬೇಡ ಅನ್ನುವಂತಹ ಮಾತನ್ನು ಕೂಡ ಅವನು ಹೇಳ್ತಾ ಇದ್ದ. ಇಲ್ಲಿಗೆ ಈ ದಶಮಸ್ಕಂಧದ ಮೊದಲನೇ ಅಧ್ಯಾಯ ಮುಕ್ತಾಯವಾಗ್ತಾ ಇದೆ. ಮತ್ತೆ ಬಿದಿಗೆಯಿಂದ 2ನೇ ಅಧ್ಯಾಯದ ನಿರೂಪಣೆಯಿಂದ ನೋಡೋಣ. ಶ್ರೀ ಗುರುಭ್ಯೋ ನಮಃ.